ಕೊನೆಗೂ 12 ಅವರ್ ಡಿಸ್ಕಸ್ ಮಾಡಿ ವಫ್ ಬಿಲ್ ಮಧ್ಯರಾತ್ರಿ ಪಾಸ್ ಆಗಿದೆ. माइनॉरिटीज कानून को स्वीकार नहीं करेगी. क्या धमकाना चाहते हो भाई? संसद का कानून है, सबको स्वीकार करना पड़ेगा. ಈ ಹೊಸ ವಫ್ ಬಿಲ್ ಜಾರಿಯಾಗೋದ್ರಿಂದ ಮೊದಲಿಗಿಂತ ಏನೇನು ಚೇಂಜ್ ಆಗುತ್ತೆ ಅಂದ್ರೆ ಕನಿಷ್ಠ 5 ವರ್ಷದಿಂದ ಇಸ್ಲಾಂನ ಪ್ರಾಕ್ಟೀಸ್ ಮತ್ತೆ ಫಾಲೋ ಮಾಡ್ತಿರೋರು ಮಾತ್ರ ವಫ್ ಬೋರ್ಡ್ಗೆ ಅವ್ರ ಆಸ್ತಿನ ದಾನ ಮಾಡಬಹುದು. ಈ ಕಾನೂನು ಮೊದಲೇ ಇತ್ತು, ಆದ್ರೆ ಕಾಂಗ್ರೆಸ್ನ UPA ಸರ್ಕಾರ ತೆಗ್ದಾಕಿತ್ತು. ಮತ್ತೆ ಮೊದಲು ಸರ್ವೆ ಕಮಿಷನ್ ಅವರು ಸರ್ವೆ ಮಾಡ್ತಿದ್ರು, ಆದ್ರೆ ಇವಾಗ ಸರ್ವೆ ಕಮಿಷನ್ ಜಾಗದಲ್ಲಿ ಗೌರ್ಮೆಂಟ್ ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸರ್ವೆ ಮಾಡ್ತಾರೆ. ಮತ್ತೆ ಆ ರಿಪೋರ್ಟ್ ನ ವಫ್ ಬೋರ್ಡ್ಗಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾರೆ. ವಫ್ ಬೋರ್ಡ್ ಹತ್ರ ರಿಜಿಸ್ಟರ್ ಆಗಿರೋ ಆಸ್ತಿಗಳು ಮಾತ್ರ ವಫ್ ಬೋರ್ಡ್ ಆಗಿರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಪ್ರಾಪರ್ಟಿ ವಫ್ ಮತ್ತೆ ಗೌರ್ಮೆಂಟ್ ನಡುವೆ ಡಿಸ್ಪ್ಯೂಟೆಡ್ ಆಗಿದ್ರೆ ಅದ್ರ ಜಡ್ಜ್ಮೆಂಟ್ ಬರೋಗಂಟನು ಆ ಪ್ರಾಪರ್ಟಿ ಹೆಸರು ಗೌರ್ಮೆಂಟ್ ಅಲ್ಲೇ ಇರುತ್ತೆ. ಮತ್ತೆ ವಫ್ ಬೋರ್ಡ್ ಅಲ್ಲಿ 2 ನಾನ್ ಮುಸ್ಲಿಮ್ಸ್ ಇರಬೇಕು, ಮತ್ತೆ 2 ವುಮೆನ್ಸ್ ಕಂಪಲ್ಸರಿ ಆಗಿರಬೇಕು. ಮತ್ತೆ ವಫ್ ಬೋರ್ಡ್ ನ ಸೂಪರ್ ಪವರ್ ಸೆಕ್ಷನ್ 40 ನ ತೆಗ್ದಾಕಿದ್ದಾರೆ. ಈ ಸೆಕ್ಷನ್ 40 ಇಂದ ವಫ್ ಬೋರ್ಡ್ ಯಾರ ಆಸ್ತಿ ಬೇಕಾದ್ರೂ ತಮ್ಮ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೋತಿತ್ತು, ಆ ಪವರ್ ನ ತೆಗ್ದಾಕಿದ್ದಾರೆ ಈಗ. ಮತ್ತೆ ಮೊದಲು ಸ್ಟೇಟ್ ಅಲ್ಲಿ ಬರೀ 2 ವಫ್ ಬೋರ್ಡ್ ಇದ್ದಿದ್ದು, ಶಿಯಾ ಮತ್ತೆ ಸುನ್ನಿ ವಫ್ ಬೋರ್ಡ್. ಆದ್ರೆ ಇವಾಗ ಹೊಸದಾಗಿ ಆಗಾ ಖಾನ್ ವಫ್ ಬೋರ್ಡ್ ಮತ್ತೆ ಬೋರಾ ವಫ್ ಬೋರ್ಡ್ ಸೇರ್ಕೊಂಡಿದೆ. ಮತ್ತೆ ಕೊನೆಯದಾಗಿ ವಫ್ ಬಿಲ್ ನ ಉಮ್ಮೀದ್ ಯುನೈಟೆಡ್ ವಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಮರುನಾಮಕರಣ ಮಾಡೋಕೆ ರೆಕಮೆಂಡ್ ಮಾಡಿದೆ. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಮತ್ತೆ ಹೋಗ್ತಾ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.